ಸರಿ, ಪೇಪರ್ನಲ್ಲಿ ಏನು ಅನೌನ್ಸ್ ಆಗಿದೆ? ಟೆಂಡರ್ ರೀ, ಸರ್ಕಾರಿ ಟೆಂಡರು. ಇದು ಪಲ್ಲವಿ ಅಂಡರಲ್ಲಿ ಇರೋದ್ರಿಂದ ಪಲ್ಲವಿ ಮನ್ಸ್ ಮಾಡಿದ್ರೆ ನಮಗ್ ಕೆಲ್ಸ ಆಗತ್ತೆ ರೀ. ಪ್ಲೀಸ್ ರೀ, ಪಲ್ಲವಿನ ಕೇಳಿ. ಕೆಲ್ಸ ಕೊಡ್ಸು ಅಂದ್ರೆ ಕೇಳಬಹುದು, ಕೆಲ್ಸ ಸಿಗತ್ತೆ. ಟೆಂಡರ್ ಅಂದ್ರೆ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. ಇದನ್ನ ಹೇಗ ಕೇಳಕ್ಕಾಗತ್ತೆ ರೀ? ಒಂದೇ ಒಂದಿನ ನಿಮ್ ಸ್ವಾಭಿಮಾನ ಮರ್ತು ನನಗೋಸ್ಕರ ಕೇಳಿ, ನಿಮ್ ಗಂಟೇನೂ ಹೋಗಲ್ಲ. ಎಷ್ಟು ದಿನ ಅಂತ ಇದೇ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು? ನೀವ್ ಕೇಳಿದ್ರೆ ಖಂಡಿತ ಅವಳು ಮಾಡ್ತಾಳೆ, ಇಲ್ಲ ಅಂತ ಹೇಳಲ್ಲ. ಪ್ಲೀಸ್ ರೀ, ಇದೊಂದ್ ಸರ್ತಿ ರೀ. ನನಗೂ ತುಂಬಾ ಆಸೆ ಇದೆ ನೋಡ್ರಿ. ನೀವಿದ್ದಾಗ್ಲೇನೆ ನಮ್ಮ ಅಪ್ಪನ ಹತ್ರ ಹೋಗಿ 100-200 ಕೇಳಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಮಾಡಿ ಸಂಪಾದನೆಗೊಂದ್ ದಾರಿ ನೋಡಿ ಪ್ಲೀಸ್ ರೀ. ಸರಿ, ಟೆಂಡರ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕು. ಮೇಲ್ಗಡೆ ರೂಮಲ್ಲಿದೆ, ತಗೊಂಡು ಬರುವೆ. ಶಿವನೇ ಶಂಬಲಿಂಗ. ಇವಳ ಮತಿಗೆಟ್ಟ ಬುದ್ಧಿಗೆ ನೀನೇ ಉತ್ತರ ಕೊಡು. ಕರ್ಮ, ಹೇಗಾದ್ರೂ ಮಾಡಿ ಈ ಟೆಂಡರ್ ಒಂದ್ ಆಗ್ಬಿಟ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬಹುದು. ನನ್ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ಬಿಡತ್ತೆ. ನನ್ ಲೈಫಲ್ಲಿ ಸೆಟ್ಲ್ ಆಗೋ ಹಾಗೆ ಏನಾದ್ರೂ ಒಂದ್ ದಾರಿ ತೋರು ಭಗವಂತ. ಏನಾಗುತ್ತೋ ಏನೋ, ಈ ನನ್ ಗಂಡ ಒಂದ್ ಏನ್ ಮಾಡತ್ತೋ ಗೊತ್ತಿಲ್ಲ. ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಈ ದಸರಾ ಹಬ್ಬದ ಪ್ರಯುಕ್ತ ನಡೆದ ಅಂತರ್ಶಾಲಾ ಕ್ರೀಡಾ ಸ್ಪರ್ಧೆ ಅಂದ್ರೆ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ನಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳಿಗೆ ಈಗ ಬಹುಮಾನ ವಿತರಿಸುವ ಸಮಯ. ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಪ್ರೇರಕ ಶಕ್ತಿ, ಇಂದಿನ ಮುಖ್ಯ ಅತಿಥಿಯಾಗಿರುವ ನಮ್ಮ ಮೆಚ್ಚಿನ ಶ್ರೀ ಭೀಮಾಂಬಿಕಾ ಅವ್ವ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಶಾಲೆಯ ಪ್ರಾಂಶುಪಾಲರಾದಂತಹ ವಿಜಯಲತಾ ಮೇಡಂ ರವರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲ ವಿದ್ಯಾರ್ಥಿಗಳನ್ನು ಶ್ರೀ ಭೀಮಾಂಬಿಕಾ ಅವ್ವ ಅವರು ಆಶೀರ್ವದಿಸಬೇಕೆಂದು ಕೋರುತ್ತೇನೆ. ಈಗ ಗೆದ್ದವರ ಹೆಸರನ್ನ ಹೇಳುತ್ತೇನೆ. ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಬಂದು ಬಹುಮಾನ ತೆಗೆದುಕೊಳ್ಳಬೇಕಾಗಿ ವಿನಂತಿ. ಮೊದಲಿಗೆ ಅನಿಕೇತನ ಪಬ್ಲಿಕ್ ಸ್ಕೂಲ್ ಪುನೀತ್ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಈಗ ಮನ್ವಿತಾ 100 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಶಾಲೆಯ ಹೆಸರು ಅನಿಕೇತನ ಪಬ್ಲಿಕ್ ಸ್ಕೂಲ್.
ಕುಶಾಲ್ ರವರು. ಗೆದ್ದಂತಹ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ಪ್ರಶಸ್ತಿಯನ್ನು ನೀಡಿದಂತಹ ಭೀಮಾಂಬಿಕಾ ಅವ್ವ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಗೆದ್ದಿರೋ ಎಲ್ಲರೂ ಸಂತೋಷದಲ್ಲಿದ್ದೀರಿ, ಆದ್ರೆ ನಿಮ್ಮೆಲ್ಲರ ಗೆಲುವಿಗೆ ಕಾರಣ ಆ ವ್ಯಕ್ತಿ. ಗುರಿ ತೋರೋ ಗುರುವನ್ನ ವೇದಿಕೆಯ ಮೇಲೆ ಕರೆದು ಗೌರವಿಸುವ ಸಮಯ ಈಗ. ಅವರೇ ಒನ್ ಅಂಡ್ ಓನ್ಲಿ ತ್ರಿವಿಕ್ರಮ್ ಸರ್. Let's play. Life is a game. Let's play it. ಇದ್ರೆ ನೆಮ್ಮದಿಯಾಗಿರ್ಬೇಕು.